ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಎಂಬ ಗಾದೆ ಮಾತಿನ ವಿವರಣೆಯನ್ನು ತಿಳಿಯೋಣ. ಗಾದೆಗಳು ವೇದಗಳಿಗೆ ಸಮವಾಗಿವೆ. ಗಾದೆಗಳು ಹಿರಿಯರು ನುಡಿದ ನುಡಿಮುತ್ತುಗಳಾಗಿವೆ. ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಎಂಬುದು ತುಂಬಾ ಅರ್ಥಪೂರ್ಣವಾದ ಗಾದೆ ಮಾತಾಗಿದೆ. ಕುಂಬಾರ ಒಂದು ಮಡಿಕೆಯನ್ನು ಮಾಡಲು ಅದಕ್ಕೆ ಬೇಕಾದ ಮಣ್ಣನ್ನು ತಂದು ನೀರು ಹಾಕಿ ಚೆನ್ನಾಗಿ ಹದ ಮಾಡಿಕೊಂಡು ಚಕ್ರಕ್ಕೆ ಹಾಕಿ ತಿರುಗಿಸಿ ಒಂದು ರೂಪವನ್ನು ಕೊಡುತ್ತಾನೆ. ನಂತರ ಆ ಮಡಿಕೆಯನ್ನು ಒಣಗಿಸಿ ಸರಿಯಾಗಿ ಒಲೆಯಲ್ಲಿ ಸುಡುತ್ತಾನೆ. ಆಗ ಉತ್ತಮ ರೀತಿಯ ಮಡಿಕೆ ತಯಾರಾಗುತ್ತದೆ. ಕುಂಬಾರನಿಗೆ ತಾಳ್ಮೆ ಮತ್ತು ಜಾಗರೂಕತೆ ಇದ್ದಾಗ ಮಾತ್ರ ಮಡಿಕೆ ಮಾಡಲು ಸಾಧ್ಯ. ಇಲ್ಲವಾದರೆ ಮಡಿಕೆ ಸರಿಯಾದ ರೂಪ ಪಡೆಯದೇ ಇರಬಹುದು. ಇಲ್ಲಿ ಕುಂಬಾರನು ಮಡಿಕೆಯನ್ನು ಮಾಡಲು ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ಕಷ್ಟಪಟ್ಟಿರುತ್ತಾನೆ. ಆದರೆ ಆ ಮಡಿಕೆಯನ್ನು ಒಂದು ದೊಣ್ಣೆಯಿಂದ ಕ್ಷಣ ಮಾತ್ರದಲ್ಲಿ ಒಡೆದು ಹಾಕಬಹುದು. ಅದೇ ರೀತಿ ಜೀವನದಲ್ಲಿ ಸಾಧನೆ ಮಾಡಲು ತುಂಬಾ ಕಷ್ಟಪಡಬೇಕಾಗುತ್ತದೆ. ಸಾಕಷ್ಟು ಸಮಯವೂ ಬೇಕಾಗುತ್ತದೆ. ಹಗಲಿರುಳು ಕಷ್ಟಪಟ್ಟು ಸಾಧನೆಯನ್ನು ಮಾಡಿರುವುದನ್ನು ತಪ್ಪು ಕೆಲಸದಿಂದ ಅಥವಾ ಕೆಟ್ಟ ಕೆಲಸದಿಂದ ಕ್ಷಣ ಮಾತ್ರದಲ್ಲಿ ಹಾಳು ಮಾಡಿಕೊಳ್ಳಬಾರದು. ತಾಳ್ಮೆ ಮತ್ತು ಶ್ರಮದಿಂದ ಯಶಸ್ಸು, ಹಣ, ಕೀರ್ತಿಯನ್ನು ಗಳಿಸಬಹುದು. ಆದರೆ ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ಟರೆ ಶ್ರಮವೆಲ್ಲ ವ್ಯರ್ಥವಾಗಿ ಹೋಗುತ್ತದೆ. ನಾವು ತಾಳ್ಮೆಯಿಂದ ಉತ್ತಮ ದಾರಿಯಲ್ಲಿ ಸಾಗಿದಲ್ಲಿ ಸಾಧಕರಾಗಬಹುದು ಎಂಬುದು ಈ ಗಾದೆಯ ತಾತ್ಪರ್ಯವಾಗಿದೆ.